लवर थी ना फिर क्यों मारा? कुछ नहीं हुआ, छोड़ो, जो हो गया यार, छोड़ दो ना, क्या करोगे जान के। कारण तो बता दे। अच्छे को सबको कारण बताऊंगा अच्छे से। ಲವ್ ಕ್ಯಾನ್ ಪ್ರೊಟೆಕ್ಟ್, ಲವ್ ಕ್ಯಾನ್ ಹೀಲ್, ಬಟ್ ಸಮಟೈಮ್ಸ್ ಲವ್ ಕ್ಯಾನ್ ಈವನ್ ಕಿಲ್. ತಾನು ಪ್ರೀತಿ ಮಾಡ್ತಿದ್ದಂಥ ಹುಡುಗನ ಜೊತೆ ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದವಳು ಹೆಣವಾಗಿ ಬಿದ್ದಿದ್ಲು. ಅವಳು ಪ್ರಾಣವನ್ನು ತೆಗೆದವನು ಅವಳನ್ನು ಕೊಂದಿದ್ದಕ್ಕೆ ನನಗೆ ಯಾವುದೇ ರೀತಿ ರಿಗ್ರೆಟ್ ಇಲ್ಲ ಎನ್ನುವ ರೀತಿ ಮೀಡಿಯಾ ಮುಂದೆ ಆಗಿದ್ದೆಲ್ಲ ಆಯಿತು ಬಿಟ್ಟಾಕಿ ಅಂತ ನಗಾಡ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಿದ್ದ. ಓವರ್ ಪೊಸೆಸಿವ್ ಬಾಯ್ ಫ್ರೆಂಡ್ ಸವಾಸಕ್ಕೆ ಬಿದ್ದು ತನ್ನ ಪ್ರಾಣನೇ ಕಳೆದುಕೊಂಡ ಬಡಪಾಯಿ ಕತೆ. ವೆಲ್ಕಮ್ ಟು ದ ಕೇಸ್ ಆಫ್ ಫೆಬ್ರವರಿ 2026. ಮಧ್ಯಪ್ರದೇಶದ ಇಂದೋರ್ನಲ್ಲಿ ವಾಸಿಸ್ತಿದ್ದಂಥ ಒಂದು ಮಿಡಲ್ ಕ್ಲಾಸ್ ಕುಟುಂಬ. ತಂದೆ, ತಾಯಿ ಮತ್ತೆ ಇಬ್ರು ಹೆಣ್ಮಕ್ಳು. ಮೊದಲನೇ ಹೆಣ್ಮಗಳು ಇಂದೋರ್ನಲ್ಲಿ MBA ಸ್ಟೂಡೆಂಟ್ ಆಗಿರ್ತಾಳೆ. ಇವಳು ಮನೆಯವ್ರ ಹತ್ರ ತನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನೇಮ್ ಕರೆಕ್ಷನ್ ಇದೆ, ಸೊ ಅದನ್ನ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಇವಳ ತಂದೆನೆ ಬೈಕ್ನಲ್ಲಿ ಇವಳನ್ನ ಸಿಟಿಗೆ ಡ್ರಾಪ್ ಮಾಡ್ತಾರೆ. ಸಂಜೆ 4 ಗಂಟೆ ನಂತರ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ, ತನ್ನ ಬಾಯ್ ಫ್ರೆಂಡ್ ಆದಂತ ಪಿಯೂಷ್ ದಮ್ನೋಟಿಯ ಜೊತೆ ಹೋಗಿ ಬರ್ತೇನೆ, ನೈಟ್ 11 ಗಂಟೆ ಒಳಗಡೆ ಮನೆಗೆ ಬರ್ತೇನೆ ಅಂತ ಹೇಳಿ ತನ್ನ ತಂದೆಗೆ ಮೆಸೇಜ್ ಮಾಡ್ತಾಳೆ. ಇವರಿಬ್ಬರ ರಿಲೇಶನ್ಶಿಪ್ ವಿಷಯ ಮನೆಯಲ್ಲಿ ಆಲ್ರೆಡಿ ಗೊತ್ತಿರ್ತದೆ. ಅದಾದ್ಮೇಲೆ ನೈಟ್ 10ವರೆಗೆ ತನ್ನ ತಂಗಿ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಇವತ್ತು ರಾತ್ರಿ ನಾನು ಮನೆಗೆ ಬರಲ್ಲ, ಅಪ್ಪಂಗೆ ಹೇಳು ಅಂತ. ತಂಗಿ ಮೆಸೇಜ್ ನೋಡಿದ ತಕ್ಷಣ ಅಪ್ಪನಿಗೆ ಹೋಗಿ ಹೇಳ್ತಾಳೆ. ಆಮೇಲೆ ಈ ತಂಗಿ ಮತ್ತೆ ಅಪ್ಪ ಅವಳಿಗೆ ಕಾಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅವಳ ಮೊಬೈಲ್ ರಿಂಗ್ ಆಗುತ್ತೆ, ಕಾಲ್ ಪಿಕ್ ಮಾಡಲ್ಲ. ಅವಳ ಬಾಯ್ ಫ್ರೆಂಡ್ ನಂಬರ್ ಸಹ ಇರ್ತದೆ ಇವ್ರ ಹತ್ರ. ಅವನಿಗೆ ಕಾಲ್ ಮಾಡಿದ್ರೆ ಅವನ ಮೊಬೈಲ್ ಸ್ವಿಚ್ ಆಫ್. ಎಷ್ಟೇ ಕಾಲ್ ಮಾಡಿದ್ರು ಇಬ್ರು ಸಹ ಮಾತಾಡ್ಲಿಕ್ಕೆ ಸಿಗಲೇ ಇಲ್ಲ. 11 ಫೆಬ್ರವರಿ 2026. ರಾತ್ರಿ ಎಲ್ಲ ಕಾಲ್ ಮಾಡಿದ್ರು ಮಗಳು ಕಾಲ್ ಪಿಕ್ ಮಾಡಿಲ್ಲ ಎನ್ನೋ ಟೆನ್ಷನ್ ಅಲ್ಲಿ ಮನೆಯವರು ಇರಬೇಕಾದ್ರೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅವಳು ಕಾಲೇಜ್ ಪ್ರಿನ್ಸಿಪಲ್ ಇಂದ ತಂದೆಗೆ ಕಾಲ್ ಬರ್ತದೆ. ಅವಾಗ ಈ ಪ್ರಿನ್ಸಿಪಲ್ ಹೇಳ್ತಾರೆ, ನಿಮ್ಮ ಮಗಳು ಅವಳ ಪ್ರೈವೇಟ್ ವಿಡಿಯೋಸ್ ಅಂದ್ರೆ ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ದಂತ ಇಂಟಿಮೇಟ್ ಕಂಟೆಂಟ್ಸ್ ಗಳನ್ನ ಕಾಲೇಜ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿದ್ದಾಳೆ. ಅವಳ ಮುಖ ಕಾಣಿಸ್ತಾ ಇದೆ, ಬಟ್ ಅವಳ ಜೊತೆ ಇದ್ದಂತ ಹುಡುಗನ್ ಮುಖಕ್ಕೆ ಇಮೋಜಿ ಹಾಕಿ ಕವರ್ ಮಾಡಿದ್ದಾರೆ. ಆತನ ಮುಖ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಮನೆಯವರಿಗೆ ತುಂಬಾ ಶಾಕ್ ಆಗ್ತದೆ. ಬಟ್ ಈ ತಂದೆ ತನ್ನ ಮಗಳು ನೈಟ್ ಹೋದವಳು ಮನೆಗೆ ಬಂದಿಲ್ಲ, ಕಾಲ್ ಸಹ ಪಿಕ್ ಮಾಡ್ತಿಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಈಗ ಈ ತಂದೆಗೆ ಭಯದ ವಾತಾವರಣ ಗಟ್ಟಿ ಆಗ್ತದೆ. ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಹಾಗೆ ಅವಳ ಮೊಬೈಲ್ ನಂಬರ್, ಅವಳ ಬಾಯ್ ಫ್ರೆಂಡ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಬಟ್ ಇಷ್ಟರೊಳಗಡೆ ಸಂಜೆ 4 ಗಂಟೆ ಕಳೆದು ಹೋಗಿರ್ತದೆ. ಪೊಲೀಸ್ ಅವರು ಅವಳ ಬಾಯ್ ಫ್ರೆಂಡ್ ಪಿಯೂಷ್ನ ಹುಡುಕೊಂಡು ಹೋದಾಗ ಆತ ಇಂದೋರ್ನ ದ್ವಾರಕಾಪುರಿ ಎನ್ನುವಲ್ಲಿ ಒಂದು ಅಪಾರ್ಟ್ಮೆಂಟ್ನ ರೆಂಟೆಡ್ ಹೌಸ್ನಲ್ಲಿ ಸ್ಟೇ ಆಗಿರ್ತಾನೆ. ಪೊಲೀಸ್ ಅಲ್ಲಿ ಹೋಗಿ ನೋಡಿದಾಗ ಅವನ ಮನೆಗೆ ಬೀಗ ಹಾಕಲಾಗಿತ್ತು. ಸೊ ಇಬ್ರು ಓಡಿ ಹೋಗಿ ಮದ್ವೆ ಆಗೋ ಪ್ಲಾನ್ ಏನಾದ್ರೂ ಇರಬಹುದೇನೋ ಅಂತ ಗೆಸ್ ಮಾಡಿ ಪೊಲೀಸ್ ಅವರು ಅಲ್ಲಿಂದ ರಿಟರ್ನ್ ಬರ್ತಾರೆ. 13 ಫೆಬ್ರವರಿ 2026. ಈ ಪಿಯೂಷ್ ಉಳಿದುಕೊಂಡಿದ್ದಂಥ ಫ್ಲಾಟ್ಗೆ ಬೀಗ ಹಾಕಿನೇ ಇತ್ತು. ಬಟ್ ಅವನ ರೂಮ್ನಿಂದ ಏನೋ ಕೆಟ್ಟ ವಾಸನೆ ಜೋರಾಗಿ ಬರ್ತಾ ಇತ್ತು. ಅಕ್ಕಪಕ್ಕ ಇದ್ದಂಥ ಮನೆಯವರು ಈ ಸ್ಮೆಲ್ ತಡಿಲಿಕ್ಕಾಗದೆ ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಸ್ಪಾಟ್ಗೆ ಬಂದು ಆ ಮನೆಯ ಬೀಗ ಮುರಿದು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದಾಗ ಪೊಲೀಸ್ ಅವರಿಗೇನೆ ಎದೆ ಒಡೆದಂತಾಗ್ತದೆ. ಏನು ಬಟ್ಟೆಗಳಿಲ್ಲದೆ ಬೆಡ್ನ ಮೇಲೆ ಮಲಗಿದ್ದಂಥ ಒಂದು ಹುಡುಗಿಯ ಶವ ಕೊಳೆತು ಹೋಗುವ ಆರಂಭಿಕ ಹಂತದಲ್ಲಿರ್ತದೆ. 2 ಕೈಗಳನ್ನು ಮತ್ತು ಕಾಲುಗಳನ್ನು ಹಗ್ಗದಿಂದ ಬಿಗಿದು ಕಟ್ಟಲಾಗಿತ್ತು. ಬೆಡ್ನ ಮೇಲೆ ಒಣಗಿದ್ದ ರಕ್ತದ ಕಲೆಗಳು, ಪಕ್ಕದಲ್ಲೇ ಬಿಸಾಡಿದ್ದಂಥ ಬಿಯರ್ನ ಬಾಟಲ್ಗಳು, ಅವಳ ಎದೆ ಭಾಗಕ್ಕೆ ಗಟ್ಟಿಯಾಗಿ ಚೂರಿಯಿಂದ ಇರಿಯಲಾಗಿತ್ತು. ಒಂದು ದೊಡ್ಡ ಚೂರಿ ಅಲ್ಲೇ ಕೆಳಗಡೆ ಬಿದ್ದಿತ್ತು. ತಕ್ಷಣ ಪೊಲೀಸ್ ಅವರಿಗೆ 90% ಕನ್ಫರ್ಮ್ ಆಗ್ತದೆ ಈ ಶವ ಮಿಸ್ ಆದಂತ ಆ ಹುಡುಗಿಯದ್ದೇ ಅಂತ. ತಕ್ಷಣ ಅವಳ ತಂದೆಯನ್ನು ಕರೆಸ್ತಾರೆ. ಅವರು ತನ್ನ ಮಗಳ ಕಾಲಿನಲ್ಲಿದ್ದಂಥ ಆ ಸಾಕ್ಸ್ಗಳನ್ನು ನೋಡಿ ಹೌದು ನನ್ನ ಮಗಳೇ ಅಂತ ಬಿಗಿ ಉಸಿರಿನಲ್ಲಿ ಹೇಳ್ತಾರೆ. ಬರ್ತ್ಡೇ ಪಾರ್ಟಿಗೆ ಹೋಗಿ ಬರ್ತೇನೆ ಅಪ್ಪ ಅಂತ ಹೇಳಿ ಹೋದಂಥ ಮಗಳು ತನ್ನ ಬಾಯ್ ಫ್ರೆಂಡ್ನ ರೂಮ್ನಲ್ಲಿ ಹೆಣವಾಗಿ ಬಿದ್ದಿದ್ದನ್ನು ನೋಡಿ ಅವರ ಎದೆ ಮೇಲೆ ಕ್ವಿಂಟಾಲ್ ಗಟ್ಟಲೆ ತೂಕ ಇರುವಂಥ ಚಪ್ಪಡಿ ಕಲ್ಲನ್ನು ಹೇರಿ ಇಟ್ಟಂತಿರ್ತದೆ. ಆಗಸ್ಟ್ 2024. ಈ ತಂದೆ ತನ್ನ ಮಗಳನ್ನ ಮಧ್ಯಪ್ರದೇಶದ ಒಂದೊಳ್ಳೆ ಕಾಲೇಜ್ನಲ್ಲಿ MBA ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ಆ ಹುಡುಗಿ ನೇಮ್ನ ಪಬ್ಲಿಕ್ಲಿ ಎಲ್ಲೂ ರಿವೀಲ್ ಮಾಡಿಲ್ಲ, ಸೊ ಅವಳ ನೇಮ್ ಗೊತ್ತಿಲ್ಲ, ಓಕೆನಾ. ಸೆಪ್ಟೆಂಬರ್ 8, 2024 ಈ ಹುಡುಗಿಗೆ ಈ ಪಿಯೂಷ್ ದಮ್ನೋಟಿಯ ಪರಿಚಯ ಆಗ್ತಾನೆ. ಅವತ್ತು ಅವಳು ಜಸ್ಟ್ ಒಬ್ಬ ಫ್ರೆಂಡ್ನ ಪರಿಚಯ ಮಾಡ್ಕೊಂಡಿಲ್ಲ, ತನ್ನ ಸಾವನ್ನ ಅವತ್ತು ಪರಿಚಯ ಮಾಡ್ಕೊಂಡಿದ್ಲು. ಇವರಿಬ್ರದ್ದು ಫ್ರೆಂಡ್ಶಿಪ್ ಇಂದ ಲವ್ ಆಗ್ತದೆ. ಈ ಲವ್ ಮ್ಯಾಟ್ರ್ ಸ್ವಲ್ಪ ಟೈಮ್ನಲ್ಲೇ ಇಬ್ಬರ ಮನೆಯಲ್ಲೂ ಸಹ ಗೊತ್ತಾಗ್ತದೆ. ಬಟ್ ಹುಡುಗಿ ಮನೆಯಲ್ಲಿ ಇಷ್ಟ ಇಲ್ಲದೆ ಇದ್ರು ಏನೇನೋ ಹೇಳಿ ಅವಳು ಕನ್ವಿನ್ಸ್ ಮಾಡಿರ್ತಾಳೆ. ಬಟ್ ಈ ಹುಡುಗನ ಅಪ್ಪ ಇವರಿಬ್ರನ್ನು ಭೇಟಿಯಾಗಿ ನೀವು ಲವ್ ಅಂತೆಲ್ಲ ಸ್ಟಡೀಸ್ನ ಹಾಳು ಮಾಡ್ಕೋಬೇಡಿ,
ಚೆನ್ನಾಗಿ ಓದಿ ಸೆಟ್ಲ್ ಆದ್ಮೇಲೆ ಲವ್ ಎಲ್ಲ ಮಾಡ್ಬೋದಂತ ಸಹ ಹೇಳಿರ್ತಾರೆ. ಬಿಕಾಸ್ ಅವರಿಗೂ ಸಹ ಈ ಲವ್ ಎಲ್ಲ ಇಷ್ಟ ಇರಲಿಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಅವ್ರ ಮಧ್ಯೆ ನಡಿಬಾರ್ದೆಲ್ಲ ನಡೆದಿತ್ತು. ಅದು ಅಲ್ಲದೆ ಅವ್ರು ಮಾಡಿದ್ದಂಥ ಕರ್ಮಕಾಂಡಗಳನ್ನ ಈ ಪಿಯೂಷ್ ರೆಕಾರ್ಡ್ ಬೇರೆ ಮಾಡ್ಕೊಂಡಿದ್ದ. ಮತ್ತೆ ಈ ಪಿಯೂಷ್ ತುಂಬಾನೇ ಓವರ್ ಪೊಸೆಸಿವ್ ಆಗಿದ್ದ. ಬೇರೆ ಬಾಯ್ಸ್ ಜೊತೆ ಮಾತಾಡಿದ್ರೆ ಸಿಟ್ ಮಾಡ್ಕೊಳ್ಳೋದು, ಮತ್ತೆ ಇದೇ ವಿಷಯಕ್ಕೆ ಜಗಳ ಎಲ್ಲ ಮಾಡ್ತಾ ಇದ್ದ. ಫೆಬ್ರವರಿ 10ನೇ ತಾರೀಕಿಗೆ ಇವಳನ್ನ ಬರ್ತ್ಡೇ ಪಾರ್ಟಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿಸಿ ತನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದ. ರೂಮ್ಗೆ ಹೋದ್ಮೇಲೆ ಇವರಿಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಶುರುವಾಗಿತ್ತು. ಇವನು ಅವಳ ಮೊಬೈಲ್ನ ಚೆಕ್ ಮಾಡಿದಾಗ ಅವಳು ಕೆಲವು ಡೇಟಿಂಗ್ಸ್ ಆ್ಯಪ್ನಲ್ಲಿ ಬೇರೆ ಹುಡುಗರಿಗೆ ಮೆಸೇಜ್ ಮಾಡಿದ್ದಾನೆ ಅವನು ನೋಡಿದ್ದಾನೆ. ಇದರಿಂದ ತುಂಬಾ ಸಿಟ್ಟಿಗೆದ್ದು ಅವಳ ಮೇಲೆ ಕೂಗಾಡ್ತಾನೆ. ಅದಾದ್ಮೇಲೆ ಅವಳ ಜೊತೆ ಇಂಟರ್ ಕೋರ್ಸ್ಗೆ ಸಹ ಡಿಮ್ಯಾಂಡ್ ಮಾಡ್ತಾನೆ. ಬಟ್ ಅವಳು ಇಲ್ಲ, ನಂಗೆ ಹುಷಾರಿಲ್ಲ, ನನಗೆ ಆಗಲ್ಲ ಅಂದಿದ್ದಕ್ಕೆ ಅವಳ ಕೈ ಮತ್ತೆ ಕಾಲುಗಳನ್ನ ಕಟ್ಟಿ ಬಲವಂತವಾಗಿ ಅವಳ ಮೇಲೆ ಎರಗಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಅವಳು ಬಟ್ಟೆ ಗಿಟ್ಟೆಗಳನ್ನೆಲ್ಲ ಕಿತ್ತಾಕಿದ್ದ. ಅವಳು ಕೂಗ್ಲಿಕ್ಕೆ ಶುರು ಮಾಡಿದಾಗ ಹಗ್ಗದಿಂದ ಅವಳು ಕುತ್ತಿಗೆಗೆ ಸುತ್ತಿ ಸ್ಟ್ರ್ಯಾಂಗುಲೇಷನ್ ಮಾಡಿ ಅವಳು ಪ್ರಾಣನ ತೆಗೆದಿದ್ದಾನೆ. ಆಮೇಲೆ ಅಲ್ಲೇ ಇದ್ದಂಥ ಚೂರಿಯಿಂದ ಅವಳು ಎದೆ ಭಾಗಕ್ಕೆ ಗಟ್ಟಿಯಾಗಿ ಚುಚ್ಚಿರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಹೊರಗಡೆ ಹೋಗಿ ಬಿಯರ್ ತಗೊಂಡು ಬಂದು ಅವಳ ಶವದ ಪಕ್ಕದಲ್ಲೇ ಕುಳಿತುಕೊಂಡು ಕುಡಿದಿದ್ದಾನೆ. ರಾತ್ರಿ 10:30 ಒಳಗಡೆನೆ ಇಷ್ಟೆಲ್ಲ ಮುಗಿಸಿ ಆ ಹುಡುಗಿ ಫೋನ್ನಿಂದ ಅವಳ ತಂಗಿಗೆ ಇವತ್ತು ರಾತ್ರಿ ನಾನು ಮನೆಗೆ ಬರಲ್ಲ ಅಪ್ಪಂಗೆ ಹೇಳು ಅಂತ ಇವನೇ ಮೆಸೇಜ್ ಸಹ ಮಾಡ್ತಾನೆ. ಆಮೇಲೆ ಅವಳ ಮೊಬೈಲ್ನಲ್ಲಿ ಕಾಲೇಜ್ ವಾಟ್ಸಪ್ ಗ್ರೂಪ್ಗೆ ಸುಮಾರು 11 ಪ್ರೈವೇಟ್ ವಿಡಿಯೋಸ್ಗಳನ್ನ ಇವನೇ ಸೆಂಡ್ ಮಾಡ್ತಾನೆ. ಸುಮಾರು 2 ರಿಂದ 2.5 ಗಂಟೆ ಅದೇ ಶವದ ಜೊತೆ ಇದ್ದು ನಂತರ ಅಲ್ಲಿಂದ ಅವಳ ಮೊಬೈಲ್ನ ತೆಗೆದುಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಇತ್ತ ಪೊಲೀಸ್ ಅವರಿಗೆ ಈ ಕೃತ್ಯ 100% ಈ ಪಿಯೂಷ್ನೇ ಮಾಡಿದ್ದಂತ ಕನ್ಫರ್ಮ್ ಆಗ್ತದೆ. ಬಿಕಾಸ್ ಆತ ರೂಮ್ಗೆ ಬರುವಾಗ ಹುಡುಗಿಯ ಜೊತೆ ಬಂದಿದ್ದು CCTVಯಲ್ಲಿ ರೆಕಾರ್ಡ್ ಆಗಿರ್ತದೆ. ಬಟ್ ಹೊರಗೆ ಹೋಗುವಾಗ ಆತ ಒಬ್ಬನೇ ಹೋಗಿರ್ತಾನೆ. ತಕ್ಷಣ ಅವನನ್ನು ಹಿಡಿಲಿಕ್ಕೆ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಆತನ ಮೊಬೈಲ್ ಮತ್ತು ಅವನ ಕೈಯಲ್ಲಿದ್ದಂಥ ಆ ಹುಡುಗಿಯ ಮೊಬೈಲ್ಗಳನ್ನು ಟ್ರೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ತನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಎಸ್ದು ಬಿಟ್ಟಿದ್ದ. ಆದರೆ ಅವಳ ಮೊಬೈಲ್ ಮಾತ್ರ ಇಟ್ಕೊಂಡಿದ್ದ. ಯಾಕಂದರೆ ಅವಳ ಮೊಬೈಲ್ಗೆ ಯಾವುದಾದ್ರೂ ಹುಡುಗರ ಕಾಲ್ಗಳು ಬರ್ತದ ಅಂತ ಚೆಕ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದ. ಬಟ್ ಆ ಮೊಬೈಲ್ಗೆ ಆ ಹುಡುಗಿಯ ಅಪ್ಪನ ಮತ್ತೆ ತಂಗಿಯ ಕಾಲ್ಗಳು ಬಿಟ್ಟರೆ ಬೇರೆ ಯಾವುದೂ ಕಾಲ್ಗಳು ಬಂದಿಲ್ಲ. ಸೊ ಅದನ್ನು ಸಹ ಎಸೆದು ಬಿಡ್ತಾನೆ. ಆಮೇಲೆ ಅಲ್ಲಿಂದ ಪನ್ವೇಲ್ ಎನ್ನುವಂಥ ಊರಿಗೆ ಬಂದು ರೂಮ್ ಮಾಡಿ ಅವಳ ಆತ್ಮ ಜೊತೆ ಮಾತಾಡ್ಲಿಕ್ಕೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ಸಹ ಈತ ಮಾಡಿದ್ದಂತೆ. ಹೀಗೆ ಇಲ್ಲಿಂದ ಅಲ್ಲಿಗೆ ತನ್ನ ರೂಟ್ಗಳನ್ನು ಬದಲಾಯಿಸಿಕೊಂಡು ತಿರುಗಾಡ್ತಾ ಇದ್ದ. ಇದರ ಮಧ್ಯ ಒಂದಿನ ರಾತ್ರಿ ತನ್ನ ಪ್ರಾಣನ ಕಳೆದುಕೊಳ್ಳಿಕ್ಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಸಹ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದ. ಬಟ್ ಆ ಟೈಮ್ನಲ್ಲಿ ಯಾವುದೇ ಟ್ರೈನ್ಗಳು ಬರದೇ ಇದ್ದ ಕಾರಣ ಹಾಗೆ ವಾಪಸ್ ಬಂದಿರ್ತಾನೆ. ನಂತರ ಸೀದಾ ಮುಂಬೈಗೆ ಬಂದಾಗ ಇವನನ್ನ ಮುಂಬೈ ಪೊಲೀಸರು ಕ್ಯಾಚ್ ಮಾಡ್ತಾರೆ. ಗೈಸ್, ಇವನನ್ನ ಹಿಡಿದುಕೊಂಡು ಬಂದಾಗ ಮೀಡಿಯಾದವರು ಅವನನ್ನ ಏನಕ್ಕೆ ಅವಳನ್ನ ಕೊಂದೆ ಅಂತ ಕೇಳಿದ್ರೆ ಬಿಟಾಕಿ ಸುಮ್ಮನೆ ಆಗಿದ್ದಾಯ್ತು, ಜೈಲಿಂದ ಬೇಗ ಹೊರಗೆ ಬರ್ತೇನೆ, ಬಂದ್ಮೇಲೆ ಸತ್ಯ ಗೊತ್ತಾಗ್ತದೆ ಅಂತ ಯಾವುದೇ ರೀತಿ ಭಯ ಅಥವಾ ಪಾಪ ಪ್ರಜ್ಞೆ ಏನೂ ಇಲ್ಲದೆ ಒಳ್ಳೆ ಮಾನಸಿಕ ರೋಗಿ ತರ ಮಾತಾಡ್ತಾನೆ. तो लवर थी ना, फिर क्यों मारा? कुछ नहीं हुआ, छोड़ो, जो हो गया यार। अरे कैसी बातें कर रहे हो? आपने मारा एक लड़की को, आपकी प्रेमिका थी वो, उसको छोड़ दो ना, क्या करोगे जान के। अच्छा वहाँ आपने तन कमल किया था मुंबई में, पूछ बुलाया? कुछ नहीं है मैंने। अच्छा कार दर्दनाक तरीके से मारा है तुमने उसको, हुआ अच्छी है वो चली गई, कैसी बातें कर रहे हो कि कुछ नहीं हुआ? ಅಂದ್ರೆ ಇದರಲ್ಲೇ ನಾವು ಆತನ ಮೆಂಟಾಲಿಟಿನ ಅರ್ಥ ಮಾಡ್ಕೋಬೇಕು, ಎಷ್ಟು ಕ್ರೂಯಲ್ ಜನಗಳು ಇರ್ತಾರೆ ಅಂತ. ಹುಡುಗಿರು ಅಷ್ಟೇ, ಕೆಲವೊಂದು ಸಾರ್ತಿ ಬೇಗ ನಂಬಿ ಬಿಡ್ತಾರೆ, ಆಮೇಲೆ ತಮ್ಮ ಚಾಯ್ಸ್ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಲೈಫ್ ಟೈಮ್ ಜೊತೆಗಿರೋರನ್ನ, ಪ್ರೀತಿ ಮಾಡುವವರನ್ನ ಅಳೆದು ತೂಗಿ ಚಾಯ್ಸ್ ಮಾಡಬೇಕು. ಬಟ್ ಎಲ್ಲರೂ ಕೆಟ್ಟವ್ರು ಇರಲ್ಲ, ಆದ್ರೆ ಕೆಲವೊಬ್ರು ಈ ಪಿಯೂಷ್ ತರನೂ ಇರ್ತಾರೆ. ಇನ್ನು ಪೇರೆಂಟ್ಸ್ ಸಹ ಅಷ್ಟೇ, ತಮ್ಮ ಮಕ್ಕಳನ್ನ ಸಣ್ಣವರಿಂದ ಗಿಣಿ ಸಾಕಿದಾಗ ಸಾಕಿ ದೊಡ್ಡವರಾದ್ಮೇಲೆ ಅವ್ರ ಚಾಯ್ಸ್ಗಳನ್ನ ಕೆಲವೊಂದು ಸಾರ್ತಿ ತಮಗೆ ಇಷ್ಟ ಇಲ್ಲದೆ ಇದ್ರೂ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಅದ್ಯಾಕೋ ಗೊತ್ತಿಲ್ಲ, ಕೆಲವೊಬ್ರಿಗೆ ತಮ್ಮ ತಂದೆ ತಾಯಿಗಿಂತ ಈ ಪ್ರೀತಿನೇ ದೊಡ್ಡದನ್ಸ್ಬಿಡ್ತದೆ. ಇಂಥವ್ರಿಗೆ ಏನು ಹೇಳಬೇಕು ನಂಗಂತೂ ಗೊತ್ತಿಲ್ಲ. ಮತ್ತೆ ಈ ಪಿಯೂಷ್ ತಂದೆನೂ ಅಷ್ಟೇ, ನನ್ನ ಮಗ ಒಬ್ಬ IPS ಅಧಿಕಾರಿ ಆಗುತ್ತಾ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಈಗ ಮಗ ಒಬ್ಬ ಕೊಲೆಗಾರ ಆಗಿದ್ದಾನೆ. ಇದನ್ನೆಲ್ಲ ಅವ್ರ ಮನೆಯವರು ಹೆಂಗೆ ತಗೊಳ್ತಾರೋ ಗೊತ್ತಿಲ್ಲ. ಗೈಸ್, ಏನೇ ಒಂದು ನಿರ್ಧಾರ ಮಾಡಬೇಕಿದ್ರು 10 ಸಲ ಯೋಚನೆ ಮಾಡಿ. ಬಿ ಗುಡ್, ಬಿ ಸೇಫ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೆಂಗಾಯ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.